ನಮಸ್ತೆ. ಇವತ್ತು ನವರಾತ್ರಿಯ 4ನೇ ದಿನ ಆಗಿರತ್ತೆ. ಇವತ್ತು ನಾವು ತಾಯಿ ಕೂಷ್ಮಾಂದ ಅವ್ರನ್ನ ಪೂಜಿಸ್ತೀವಿ. ಹಾಗೆ ಬಣ್ಣ ಬಂದು ಹಳದಿ ಆಗಿರತ್ತೆ. ಇವತ್ತು ನಾನು ನೈವೇದ್ಯಕ್ಕೆ ಅವಲಕ್ಕಿನ ಮಾಡ್ಕೊಂತಿದ್ದೆ. ಹಾಗೇನೆ ನಾನು ಪ್ರತಿದಿನ ಹೂವನ್ನ ಚೇಂಜ್ ಮಾಡ್ತಾ ಇರ್ತೀನಿ. ಅಂದ್ರೆ ಬಿಡಿ ಹೂವ ಇಟ್ರೆ ಒಂದ್ ವೇಳೆ ಹಾರ ಹಾಕಿದೀನಿ ಅಂದ್ರೆ 2 ದಿನಕ್ಕೊಂದ್ಸತಿ ಚೇಂಜ್ ಮಾಡ್ತೀನಿ. ಈ ಬಿಡಿ ಹೂವ ಏನಾಗುತ್ತೆ ಅಂತಂದ್ರೆ ತುಂಬಾ ಚೆನ್ನಾಗಿರತ್ತೆ, ಬಿಸಾಕ್ಲಿಕ್ ಮನ್ಸೇ ಬರೋದಿಲ್ಲ. ಹಂಗಾಗಿ ನಾನು ಅದನ್ನ ಒಂದು ಕುಂಡದಲ್ಲಿ ನೀರ್ ಹಾಕ್ಬಿಟ್ಟು ಹಾಕಿಡ್ತಿರ್ತೀನಿ. ಹಾಗೆ ಕೆಲವರು ಕೇಳ್ತಾ ಇದ್ರಿ, ನವರಾತ್ರಿಗಳಲ್ಲಿ ನಾನ್ ವೆಜ್ ತಿನ್ಬೋದಾ ಅಂತ ಹೇಳಿ. ಏನಾದ್ರೂ ಮನೇಲಿ ಅಖಂಡ ದೀಪನ ಇಟ್ಟಿದ್ದೀರಾ ಅಂದ್ರೆ ಬಾಗಲ್ ಪೂಜೆ ಮಾಡ್ತಿದ್ರೆ ಖಂಡಿತ ಯಾವುದೇ ಕಾರಣಕ್ಕೂ ಮನೇಲಿ ನಾನ್ ವೆಜ್ ಮಾಡಬಾರ್ದು, ಮತ್ತೆ ನೀವು ತಿನ್ಲೂಬಾರ್ದು. ನಾವು ಒಂದು 15 ದಿನದವರೆಗೂ ನಾನ್ ವೆಜ್ ಮಾಡೋದು ಇಲ್ಲ, ತಿನ್ನೋದು ಇಲ್ಲ. ಹಾಗೆ ನಾನು ಪೂಜೆ ಎಲ್ಲ ಆದ್ಮೇಲೆ ಸಾಮಾನ್ಯವಾಗಿ ಒಂದು 10-15 ನಿಮಿಷ ಹಾಗೆ ಕೂತಿರ್ತೀನಿ. ಆಮೇಲೆ ಬೇರೆ ಕೆಲಸಗಳನ್ನ ಮಾಡ್ಕೊಂತೀನಿ. ಆ ಟೈಮಲ್ಲಿ ನನ್ಗೆ ಇವತ್ತು ಒಂದು ಫೋನ್ ಕಾಲ್ ಬಂತು. ನಿಜವಾಗ್ಲೂ ನಾನು ಆ ತಾಯಿನ ಪೂಜಿಸ್ಬಿಟ್ಟು ಎದ್ದು ಬಂದ ತಕ್ಷಣ ವಿತಿನ್ 2 ಮಿನಿಟ್ಸ್ ಅಲ್ಲೇ ನನ್ಗೆ ಫೋನ್ ಬಂತು. ಗೊರವನಹಳ್ಳಿ ಮುಖ್ಯ ಅರ್ಚಕರು ಇರ್ತಾರಲ್ವಾ, ಅವ್ರ ಮನೆಯಿಂದ ನನ್ಗೆ ಕಾಲ್ ಬಂದಿದ್ದು. ಆ ತಾಯಿಯವರು ನನ್ನ ಜೊತೆಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದ್ರೆ, ಕೆಲವ್ರ ಮಾತುಗಳನ್ನ ನಾವ್ ಎಷ್ಟು ಸತಿ ಕೇಳಿದ್ರು ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಮತ್ತೆ ಅವ್ರು ಎಷ್ಟು ಒಳ್ಳೊಳ್ಳೆ ಆಶೀರ್ವಾದಗಳನ್ನ ಕೊಟ್ರು ಅಂದ್ರೆ ನನ್ಗೆ ತುಂಬಾನೇ ಖುಷಿ ಆಯ್ತು. ಆಕ್ಚುಲಿ ನಾನು ಗೊರವನಹಳ್ಳಿಗೆ ಹೋಗಿದ್ದೀನಿ, ಬಟ್ ತುಂಬಾ ವರ್ಷಗಳ ಹಿಂದೆ ಹೋಗಿದ್ದೆ. ಬಟ್ ಇವಾಗ ನನ್ಗೆ ಅವ್ರ ಜೊತೆ ಮಾತಾಡದ್ಮೇಲೆ ಖಂಡಿತ ಆದಷ್ಟು ಬೇಗ ಗೊರವನಹಳ್ಳಿಗೆ ಹೋಗ್ಬೇಕು ಅಂತ ಹೇಳಿ ಅನ್ಕೊಂತಾ ಇದ್ದೀನಿ. ದಿನ ಅಂತೂ ತುಂಬಾನೇ ಚೆನ್ನಾಗಿತ್ತು. ಸೊ ನಾಳೆನು ಇದೇ ರೀತಿ ನನ್ಗೆ ಒಳ್ಳೆ ಆಶೀರ್ವಾದ ಸಿಗ್ಲಿ ಅಂತ ಹೇಳಿ ಬೇಡ್ಕೋತೀನಿ.